ಈಗ ಡಾಕ್ಟರ್ ಹೇಳ್ತಾರೆ ಬೆಳಗ್ಗೆ ಬೇಗ ಎದ್ರೆ ಆಯುಷ್ ಜಾಸ್ತಿ ಆಗುತ್ತೆ ಅಂತ. ಆದ್ರೆ ಕೋಳಿ ಬೆಳಗ್ಗೆ ಬೇಗ ಎದ್ದಿರುತ್ತೆ, ಸಂಜೆ ಸಾಂಬಾರಾಗಿರುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಜನಗಳು ಮತ್ತಿಗಳ ತಲೆ ಕಟ್ಸಿಬಿಡಿ, ನೆಮ್ಮದಿ ಮಲ್ಕೊಳ್ಳಿ. ಒಳ್ಳೇದ್ ಮಾಡ್ತಾರೆ ಜನ್ಮಕ್ಕೆ ಹೋಗೋ. ಒಳ್ಳೆಯವ್ರಿಗೆ ಕಾರಣನೇ ಇಲ್ಲ. ಕೇಳಿ ಹೇಗಂತ. ಒಂದಿನ ಆ ಪಕ್ಕದ ಮನೆಯವ್ನು ಕೇಳ್ದ, ನನ್ ಹೇಳ್ತೀನಿ ಎಲ್ಲಾರು ನೋಡಿದ್ಯಪ್ಪ ಅಂತ. ಅದಕ್ಕೆ ನಾ ಹೇಳ್ದೆ, ಸ್ನಾನ ಮಾಡ್ತಾ ಇರೋ ನೋಡಿದ್ದೆ ಅಂತ. ನನ್ ಮಗ ಹಿಡ್ಕೊಂಡು ಸರಿ ಅದ್ಕೊಂಡ್ಬಿಟ್ಟ. ಈಗ ನಾನು ಅವನಿಗೆ ಹೇಗ್ ತಿಳಿಸಿ ಹೇಳಿ, ಸ್ನಾನ ನಾನ್ ಮಾಡ್ತಾ ಇದ್ದೆ, ಅವ್ರು ಎದುರುಗಡೆ ಬೀದಿಯಲ್ಲಿ ಹೋಗ್ತಾ ಇರ್ಲಿ ಅಂತ. ಅಮ್ಮ, ಏನ್ ಬೊಗಳೋ? ಪಕ್ಕದ ಮನೆ ರೋಹಿತ್ ಹುಡುಗಿ ಜೊತೆ ಓಡೋದ್ನಂತೆ. ಅದಕ್ ನಾನೇನ್ ಮಾಡ್ಲು? ಇವಾಗ ಹೇಳಲ್ವಾ ಅವ್ನ್ ನೋಡಿ ಕಲಿಯ ಅಂತ. ಸ್ವಾಮಿ, ಏನಾದ್ರೂ ಧರ್ಮ ಮಾಡಿ ಸ್ವಾಮಿ. ಚಿಲ್ರೆ ಇಲ್ಲಯ್ಯ ಸ್ವಾಮಿ, ನಾನ್ ತುಂಬಾ ಬಡವ. ನೀವ್ ದಾನ ಮಾಡ್ದೆ ಮತ್ತೆ ಯಾರು ದಾನ ಮಾಡ್ತಾರೆ? ಏನಯ್ಯ, ಇಲ್ಲಿ ಬಂದ್ ಕೂತ್ಕೋ. ನೀನು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀಯ ಸ್ವಾಮಿ? ತಿಂಗಳಿಗೆ 30,000 ಸ್ವಾಮಿ. ಅಷ್ಟೇನಾ? ಸೀಸನ್ ಇದ್ದಾಗ 50,000 ಸಂಪಾದನೆ ಆಗತ್ತೆ ಸ್ವಾಮಿ. ನಿನಗೆ ನನ್ ಸಂಪಾದನೆ ಎಷ್ಟು ಗೊತ್ತಾ? ತಿಂಗಳಿಗೆ 20,000. ಅದರಲ್ಲಿ ಮನೆ ಬಾಡಿಗೆ ಅಂತ 8,000 ರೂಪಾಯಿ ತೆಗಿ. ಇನ್ನೆಷ್ಟು ಉಳಿತು ಸ್ವಾಮಿ? 12,000 ಸ್ವಾಮಿ. ಅದರಲ್ಲಿ ಟಿವಿ ರಿಚಾರ್ಜ್ಗೆ, ಸೆಲ್ ರಿಚಾರ್ಜ್ಗೆ, ಗ್ಯಾಸ್ ರಿಚಾರ್ಜ್ಗೆ ಅಂತ 2,000 ರೂಪಾಯಿ ತೆಗ್ದಿಡು. ಇನ್ನೆಷ್ಟು ಉಳಿತು ಸ್ವಾಮಿ? 10,000 ಸ್ವಾಮಿ. ಅದರಲ್ಲಿ ತಿನ್ನೋದಿಕ್ಕೆ, ಕರೆಂಟ್ ಬಿಲ್ಲಿಗೆ, ಮನೆ ಖರ್ಚಿಗಂತ 4,000 ಹೋಗುತ್ತೆ. ಇನ್ನೆಷ್ಟು ಉಳಿತು ಸ್ವಾಮಿ? 6,000 ಸ್ವಾಮಿ. ಮತ್ತದ್ರಲ್ಲಿ 4,000 EMI ಕಟ್ತೀನಿ. ಎಷ್ಟು ಉಳಿತು ಸ್ವಾಮಿ? 2,000 ಸ್ವಾಮಿ. ನಾನು ಪ್ರತಿದಿನ ಆಫೀಸ್ ಹೋಗ್ಲಿಕ್ಕೆ 2,000 ಪೆಟ್ರೋಲ್ ಖರ್ಚು. ಇನ್ನೆಷ್ಟು ಉಳಿತು? ಇನ್ನೇನ್ ಉಳಿತು ನಂಗ್ ತೊಳ್ದು? ಈಗ ಹೇಳು, ಬಡವ ನೀನಾ ನಾನಾ? ನೀವೇ ಸ್ವಾಮಿ. ನೀನೇನಾದ್ರು ಕೊಟ್ಟೆ, ಹೋಗಿ ತಿಂಡಿ ತಿನ್ಕೊಂಡ್ಬರ್ತೀನಿ. ತುಂಬಾ ಥ್ಯಾಂಕ್ಸ್ ಗುರು. ಆ ದೇವ್ರು ನಿಂಗೆ 1 ಡಜನ್ ಮಕ್ಕಳನ್ನ ಕೊಡ್ಲಿ. ಏನಪ್ಪ ಇವು, ಹೊಗಳ್ತಾವನ ಇಲ್ಲ ಶಾಪ ಹಾಕ್ತಾವನ? ತಿಂಗಳಿಗೆ 50-60 ರೂಪಾಯಿ ಸಂಬಳ ತಗೊಂತೀಯ? ಕಷ್ಟ ಏನು ಅಂತ ನಿನಗೂ ಗೊತ್ತಾಗ್ಬೇಕೋ ಬೇಡವೋ? ಯಾರ ಜೊತೆ ಎಷ್ಟೊಂದು ಖುಷಿಯಾಗಿ ಮಲ್ಪೆ ಚಾಟ್ ಮಾಡ್ತಿದ್ಯಾ? ಭುವನ್ ಜೊತೆ ಮಾತಾಡ್ತಿದ್ದೀನಪ್ಪ. ನಾನ್ ನಿಮ್ಮ ಅಪ್ಪ ಕಣೋ. ಭುವನ್ ಅಂತ ಸೇವ್ ಮಾಡ್ಬಿಟ್ರೆ ಹುಡುಗಿ ಹೆಸರನ್ನ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ತಡಿಯಪ್ಪ, ಫೋನ್ ಮಾಡಿ ನಿನ್ ಜೊತೆ ಮಾತಾಡಿಸ್ತೀನಿ. ಅಲೋ ಮಚ್ಚ, ಆ ಮಗ ಅಪ್ಪ ನಿನ್ನ ಹುಡುಗಿ ಅನ್ಕೊಂಡ್ಬಿಟ್ಟಿದ್ದಾರೆ, ತಗೋ ಒಂಚೂರು ಮಾತಾಡು. ಅಲೋ ಅಂಕಲ್ ಹೇಳಿ. ಯಾರಮ್ಮ ನೀನು? ನಾನ್ ಅಂಕಲ್ ಮದನ್ ಲವರ್ ಮಾತಾಡ್ತಾ ಇದ್ದೀನಿ. ಧನ್ಯವಾದ ಭಗವಂತ, ನೀನ್ ನನಗೆ ಇನ್ನೊಂದ್ ಜನ್ಮ ನೀಡ್ತಿದ್ಯಾ. ಇನ್ನೊಂದ್ ಜನ್ಮದ ಲಿಸ್ಟ್ ಚೆಕ್ ಮಾಡಿ. ಲಿಸ್ಟ್ ನಾ ನೋಡ್ತೀನಿ ಒಂದ್ ಸೆಕೆಂಡ್. ಇವನ ಚೈಲ್ಡ್ಹುಡ್ ಚೆನ್ನಾಗಿರ್ಲಿ. ಥ್ಯಾಂಕ್ ಯು ಭಗವಂತ. ಇವನ್ ದೇಹನ ಡುಮ್ಮಗಿರು. ಚಿಕ್ಕ ವಯಸ್ಸಲ್ಲಿ ಇರ್ಲೇಬೇಕಲ್ಲ. ಜಿಮ್ಮಿಗೆ ಹೋಗ್ಬೇಕು, ಆದ್ರೂ ಇವನಿಗೆ ಬಾಡಿನೇ ಬರ್ಬಾರ್ದು. ಡಯಟ್ ನ ಯಾವಾಗ್ಲೂ ಶುರು ಮಾಡೋ ಯೋಚನೆ ಮಾಡ್ಬೇಕು, ಆದ್ರೆ ಮಾಡ್ಲೇಬಾರ್ದು. ಇವನಲ್ಲಿ ಪ್ಯಾಷನ್ ಮತ್ತೆ ಟ್ಯಾಲೆಂಟ್ ತುಂಬಿರ್ಲಿ, ಆದ್ರೂ ಅದರಿಂದ ಏನು ಕಿತ್ಕೊಳಕ್ ಆಗ್ಬಾರ್ದು. ನಮಗ ಖಾಲಿ ಕೂತಾಗೆಲ್ಲ ಓವರ್ ಥಿಂಕಿಂಗ್ ನಲ್ಲೇ ಮುಳುಗ್ ಸಾಯ್ಬೇಕು ಇವನು. ಒಳ್ಳೆ ದೋಸ್ತುಗಳನ್ನ ಕೊಡು, ಆದ್ರೆ ಯಾರು ಯೂಸ್ ಆಗ್ಬಾರ್ದು. ಇವನ ಬ್ಯಾಂಕ್ ಬ್ಯಾಲೆನ್ಸ್ ಯಾವತ್ತು 3 ಡಿಜಿಟ್ ದಾಟ್ಬಾರ್ದು. ಜನರಲ್ ಕ್ಯಾಟಗರಿಲಿ ಹಾಕ್ಬೇಕು ಇವನ್ನ. ರಿಲೇಶನ್ಶಿಪ್ ಅಲ್ಲಿ ಸದಾ ಒನ್ ಸೈಡೆಡ್ ಇರ್ಬೇಕು. ಯಾವ ಹುಡುಗಿನ ಸಿಗ್ಬಾರ್ದು ನನ್ನ ಮಗನಿಗೆ. ಗೊತ್ತಾ ಸರ್, ಮುಖ ಆದ್ರೂ ಚೆನ್ನಾಗಿರುತ್ತಲ್ಲ? ಅರೆ ಹಾ, ಮುಖ ಕಾಫಿ ನಾಡ್ ಚಂದು ಮತ್ತೆ ಕಿಪಿ ಕೀರ್ತಿನ ಮಿಕ್ಸ್ ಬ್ರೀಡ್ ಮಾಡಿ ನನ್ನ ನರ್ಕಕ್ ಹಾಕ್ಬಿಡು. ಭಕ್ತ, ಇದೇ ಒಳ್ಳೆ ಆಪ್ಷನ್. ಇಲ್ಲ, ನನ್ನ ನರ್ಕಕ್ ಹಾಕ್ಬಿಡು ಪ್ಲೀಸ್. ದಾರಿ ಹೇಳ್ಬಿಡು, ಖುದ್ದಾಗ ನಾನೇ ಹೋಗ್ತೀನಿ. ಹಲೋ, ಏನ್ ಹೇಳ್ಬಜ? ನಿನ್ನ ಕಣ್ಣ ಮುಂದೆ ನಾನು ಜಲ್ದಿ ಸತ್ತುಕೊಂಡೆ. ನಿನ್ನ ಜೀತದಾಳಾಗಿ ಬುಟ್ಟಿ ಕೊಟ್ಟು ತಿರುಗುತ್ತೀನಿ, ಋಣ ಮುಟ್ಟಿಸುತ್ತೀನಿ. ಗೆಳೆಯ ಕುಚಿಪು ಗೆಳೆಯ, ಆಗ ನೀನೆ ಒಡೆಯ, ನಾನು ಗೆಳೆಯ. ನೀನು ನನ್ ಪೊತಿಗೂ ಕಣ್ಣ. Oh my God,